ನಾವು ಚರ್ಚೆನ ಮುಂದುವರಿಸೋಣ. ಹಾಗೆ ಬಹಳ ಮುಖ್ಯವಾಗಿ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಈ ಬಾರಿ ಏನಾಗಬಹುದು ಅನ್ನುವಂಥದ್ದು. ಯಾಕೆಂದರೆ ಬಿಜೆಪಿಯನ್ನು ಅಧಿಕಾರದಿಂದ ತಡಿಬೇಕು ಅಂತ ಹೇಳಿದರೆ ಎದುರಾಳಿಗಳಿಗಿದ್ದಂತಹ ಆಪ್ಷನ್ ಬಹಳ ಸಿಂಪಲ್ ಆಗಿದ್ದಂಥದ್ದು ಏನಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಈ ಭಾಗಗಳಲ್ಲಿ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಬಿಜೆಪಿಯನ್ನು ತಡಿಬೇಕಾಗಿತ್ತು. ಆದರೆ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಮೋದಿಯೇ ಗ್ಯಾರಂಟಿ ಅನ್ನುವಂತಹ ಸ್ವರೂಪದಲ್ಲಿ ಈ ಬಾರಿಯ ಎಕ್ಸಿಟ್ ಪೋಲ್ನ ರಿಸಲ್ಟ್ಗಳು ಹೇಳ್ತಿದ್ದಾವೆ. ರಾಮಬಲ, ಮೋದಿ ನಾಮಬಲ ಇವೆರಡೂ ಕೂಡ ಅವರಿಗೆ ಪಕ್ಕಾ ಆಗಿದೆ, ಗೆಲುವನ್ನು ಪಕ್ಕಾ ಮಾಡಿಕೊಡ್ತಾ ಇದೆ ಅಂತ ಹೇಳಿ. ವಿಶೇಷವಾಗಿ ಗುಜರಾತ್ನಲ್ಲಿ ಕ್ಲೀನ್ ಸ್ವೀಪನ್ನು ಸತತ ಮೂರನೇ ಬಾರಿಗೆ ಮಾಡುವಂಥದ್ದು ನಿಶ್ಚಿತ ಅಂತ ಹೇಳಿ ಕಂಡು ಬರ್ತಾ ಇದೆ. ಛತ್ತೀಸ್ಗಢ, ಜಾರ್ಖಂಡ್ನಲ್ಲೂ ಕೂಡ ಜಬರ್ದಸ್ತ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಈಶಾನ್ಯ ಕಾಶ್ಮೀರದಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಬಿಜೆಪಿ ಗಳಿಸಬಹುದು ಅನ್ನೋದನ್ನು ಎಕ್ಸಿಟ್ ಪೋಲ್ನ ರಿಸಲ್ಟ್ಗಳು ಹೇಳ್ತಾರೆ. ಅಂದರೆ ಯಾವ ಪ್ರದೇಶಗಳಲ್ಲಿ ಬಿಜೆಪಿಯನ್ನು ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಕಾಂಗ್ರೆಸ್ಗಿದ್ದಂತಹ ಸವಾಲು ಅಂತ ಹೇಳಿದರೆ ಅದು ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಇಲ್ಲಿ ನೇರವಾದಂತಹ ಹಣಾಹಣಿ ಇರುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ. ಅಲ್ಲಿ ಬಿಜೆಪಿಯನ್ನು ತಡೆಯುವ ಶಕ್ತಿಯನ್ನು ಕಾಂಗ್ರೆಸ್ ಬೆಳೆಸಿಕೊಂಡಿರ್ತಿದ್ರೆ ಆವಾಗ ರಿಸಲ್ಟಲ್ಲೂ ಕೂಡ ವ್ಯತ್ಯಾಸ ಆಗೋದಂತ ನಿರೀಕ್ಷೆ ಮಾಡಬಹುದಾಗಿತ್ತು. ಆದರೆ ಆ ಸ್ವರೂಪದ್ದು ಈ ಎಕ್ಸಿಟ್ ಪೋಲ್ನ ರಿಸಲ್ಟ್ನಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಉತ್ತರ ಪ್ರದೇಶ ವಿಚಾರಕ್ಕೆ ಬಂದಾಗ ಉತ್ತರ ಪ್ರದೇಶದಲ್ಲಿ ನಾವು ನಿಮ್ಮ ಹೆಗಲ ಮೇಲೆ ಕುಳಿತು ನಾವು ರಾಜ್ಯಭಾರ ಮಾಡಬಹುದು ಅನ್ನುವಂತಹ ಸ್ವರೂಪದಲ್ಲಿ ಕಾಂಗ್ರೆಸ್ ಅವರು ಹೊರಟಿದ್ರು. ಆದರೆ ಅದು ಕೂಡ ಯಶಸ್ವಿಯಾದಂತೆ ಕಾಣ್ತಾ ಇಲ್ಲ. ಕಳೆದ ಬಾರಿಯ ಮೈತ್ರಿಕೂಟವೇ ಚೆನ್ನಾಗಿತ್ತಪ್ಪ ಅನ್ನುವಂತಹ ಮನಸ್ಥಿತಿಗೆ SP ಹೋದರೂ ಕೂಡ ಆಶ್ಚರ್ಯ ಇಲ್ಲದ ಸ್ವರೂಪದ ಒಂದು ರಿಸಲ್ಟ್ ಈ ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಗ್ತಾ ಇದೆ. ಉತ್ತರ ಪ್ರದೇಶದಿಂದ 68ರಿಂದ 71 ಸ್ಥಾನಗಳು. ಕಳೆದ ಬಾರಿ ನೋಡಿ 2019ರಲ್ಲಿ ಪುಲ್ವಾಮಾ ದಲ್ಲಿ ನಡೆದಂತಹ ದಾಳಿ, ಅದಾದ ನಂತರ ನಡೆದಂತಹ ಏರ್ ಸ್ಟ್ರೈಕು ಎಲ್ಲ ವಿಚಾರಗಳಿಗೆ ಸುತ್ತಲೂ ಕೂಡ ಇಡೀ ದೇಶಾದ್ಯಂತ ಇದ್ದಂತಹ ಒಂದು ಭಾವನೆ, ದೇಶ ರಕ್ಷಣೆ, ರಾಷ್ಟ್ರೀಯತೆ ಎಲ್ಲವೂ ಕೂಡ ಉತ್ತುಂಗದಲ್ಲಿದ್ದಾಗಲೂ ಕೂಡ ಬಿಜೆಪಿಯನ್ನು 62 ಸೀಟ್ಗಳಿಗೆ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗಿತ್ತು ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ. ಆದರೆ ಈ ಬಾರಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ 68ರಿಂದ 71 ಸ್ಥಾನಗಳು. ಸಂವಿಧಾನವನ್ನು ಉಳಿಸಿ, ಸಂವಿಧಾನದ ವಿಚಾರಗಳು ಇವೆಲ್ಲವನ್ನು ಕೂಡ ಬಹಳ ಪ್ರಬಲವಾಗಿ ಕಾಂಗ್ರೆಸ್ ಮತ್ತು SP ಅವರು ಹೇಳುತ್ತಾ ಬಂದಿದ್ದು ಉತ್ತರ ಪ್ರದೇಶದಲ್ಲಿ. ಆದರೆ ಉತ್ತರ ಪ್ರದೇಶದಲ್ಲಿದೆ ಬಿಜೆಪಿಯನ್ನು ಕಟ್ಟು ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ. ಆದರೆ ಉತ್ತರ ಪ್ರದೇಶವೇ ದೆಹಲಿ ಗದ್ದುಗೆಯ ಕೀಲಿಕೈ ಅಂತೇಳಿ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಿದ್ವಿ. ಆ ಕೀಲಿಕೈ ಮತ್ತೆ ಭದ್ರವಾಗಿ ಭಾರತೀಯ ಜನತಾ ಪಕ್ಷದ ಕೈಯಲ್ಲೇ ಇರುವಂತೆ ಕಂಡು ಬರ್ತಾ ಇದೆ. 68ರಿಂದ 71 ಸ್ಥಾನಗಳು, 9ರಿಂದ 12 ಸ್ಥಾನಗಳಿಗೆ ಕಾಂಗ್ರೆಸ್ ಮೈತ್ರಿಕೂಟ. ಇದರಲ್ಲಿ ಒಂದು ಅಂಶ ಏನಂದರೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿಯವರು ಸೇಫ್ ಪೊಸಿಷನಲ್ಲಿ ಇದ್ದಾರೆ ಅನ್ನೋದನ್ನು ಎಕ್ಸಿಟ್ ಪೋಲ್ ಹೇಳಿದೆ. ಉಳಿದಂತೆ ಅಂದರೆ ಬಹಳ ಮುಖ್ಯವಾಗಿರುವಂತಹ ಒಂದು ಕಾನ್ಸ್ಟಿಟ್ಯೂನ್ಸಿಗಳ ವಿಚಾರಗಳಿದೆ. ವಾರಣಾಸಿಯಲ್ಲಿ ಅಫ್ಕೋರ್ಸ್ ಪ್ರಧಾನಿ ಮೋದಿಯವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥದ್ದಿದೆ. ಲಕ್ನೋದಲ್ಲಿ ರಾಜನಾಥ್ ಸಿಂಗ್ ಅವರು ದೊಡ್ಡ ಅಂತರದಲ್ಲಿ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಈ ಒಂದು ಎಕ್ಸಿಟ್ ಪೋಲ್ ಕೂಡ ವ್ಯಕ್ತಪಡಿಸಿದೆ. ಹಾಗೆಯೇ ಮೈನ್ಪುರಿಯಲ್ಲಿ ಡಿಂಪಲ್ ಯಾದವ್ ಅವರು ಕೂಡ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಅಂಶವೂ ಕೂಡ ಎಕ್ಸಿಟ್ ಪೋಲ್ನಲ್ಲಿ ಗೊತ್ತಾಗಿರುವಂಥದ್ದು. ಈ ರೀತಿಯಾದಂತಹ ಕೀ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಇನ್ನು ರಾಜಸ್ಥಾನದ ವಿಚಾರಕ್ಕೆ ಬಂದಾಗ ಹೌದು, ಕಾಂಗ್ರೆಸ್ ಶೂನ್ಯ ಸುತ್ತಕೊಂಡಿತ್ತು 2 ಬಾರಿ, ಸತತ 2 ಬಾರಿ 0 ಸಂಪಾದನೆಯನ್ನು ಮಾಡಿತ್ತು. ಆದರೆ ಈ ಬಾರಿ ಖಾತೆ ತೆರೆಯುತ್ತೆ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಂತೇಳಿ 2ರಿಂದ 7 ಸ್ಥಾನದವರೆಗೂ ಕೂಡ ಬಹುತೇಕ 6, 7 ಈ ರೀತಿಯಾದಂತಹ ಲೆಕ್ಕಾಚಾರ ಚುನಾವಣೆ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಏನು ಇಟ್ಕೊಂಡಿದ್ದಲ್ಲ ಅದೇ ರೇಂಜ್ನಲ್ಲಿ ಈ ಬಾರಿ ಕಾಂಗ್ರೆಸ್ನ ಅವಕಾಶಗಳು ಕಂಡು ಬರ್ತಾ ಇದೆ. 2ರಿಂದ 7 ಸ್ಥಾನಗಳು, 18ರಿಂದ 23 ಸ್ಥಾನಗಳವರೆಗೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸಬಹುದು. ರಾಜಸ್ಥಾನ ಉಳಿದ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ರಾಜಸ್ಥಾನದಲ್ಲಿ ಬಿಜೆಪಿ ಸ್ವಲ್ಪ ಮಟ್ಟಿಗೆ ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ಅದು 1 ಸೀಟ್ ಕಳ್ಕೊಂಡ್ರು ಕೂಡ ಕಳ್ಕೊಂಡಂಗೆ 25ಕ್ಕೆ 25 2 ಬಾರಿ ಗೆದ್ದಂಥವರು 3ನೇ ಬಾರಿಗೆ ಆದಾಗ ಕಡಿಮೆ ಆಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಅಲ್ಲಿಂದ ಸಿಗ್ತಾ ಇರುವಂಥದ್ದು ಎಕ್ಸಿಟ್ ಪೋಲ್ನ ವಿಚಾರದಲ್ಲಿ. ಆದರೆ ಮಧ್ಯಪ್ರದೇಶ ಕಳೆದ ಬಾರಿ ಕೇವಲ 1 ಸೀಟನ್ನು ಮಾತ್ರ ಕಳ್ಕೊಂಡಿದ್ರು. ಈ ಬಾರಿ 29ಕ್ಕೆ 29 ಸ್ಥಾನಗಳನ್ನ ಗೆದ್ದರೂ ಆಶ್ಚರ್ಯ ಇಲ್ಲ ಅನ್ನುವಂತಹ ಸ್ಥಿತಿ ಇದೆ. ಕಮಲ್ನಾಥ್ ಅವರ ಪುತ್ರ ಈ ಬಾರಿ ಬಹಳ ಟಫ್ ಫೈಟನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ಕಳೆದ ಬಾರಿ ಅವರೊಬ್ಬರು ಮಾತ್ರ ಗೆದ್ದಿದ್ರಲ್ಲಿ ಈ ಬಾರಿ ಬಹಳ ಟಫ್ ಫೈಟನ್ನು ಎದುರಿಸ್ತಾ ಇದ್ದಾರೆ ಅನ್ನೋಂಥ ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲೂ ಕೂಡ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇರುವಂಥದ್ದು. ಉಳಿದಂಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಇರ್ಬೋದು ಅಥವಾ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಇವರೆಲ್ಲರೂ ಕೂಡ ಬಹಳ ಆರಾಮಾಗಿ ಗೆಲುವನ್ನು ದಾಖಲಿಸ್ಕೊಳ್ತಾರೆ ಅನ್ನುವಂತಹ ಅಂಶವೂ ಕೂಡ ಎಕ್ಸಿಟ್ ಪೋಲ್ನಲ್ಲಿ ಸಿಗ್ತಾ ಇರೋದು. 26ರಿಂದ 29 ಸೀಟ್ಗಳನ್ನು ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಗಳಿಸ್ಬೋದು. 0ರಿಂದ 3 ಸ್ಥಾನಗಳಿಗೆ ಕಾಂಗ್ರೆಸ್ ಸೀಮಿತ ಆಗುತ್ತೆ. 0 ಸುತ್ತಿದ್ರೂ ಆಶ್ಚರ್ಯ ಇಲ್ಲ. ಇನ್ನು
ಗುಜರಾತ್ 26ರಲ್ಲಿ ಆಲ್ರೆಡಿ ಒಂದು ಗೆದ್ದಾಗಿದೆ. ಇನ್ನು 25 ಸ್ಥಾನಗಳಲ್ಲಿ ಚುನಾವಣೆ ನಡೆದಿದೆ. 25ಕ್ಕೆ 25 ಕೂಡ ಅವರು ಗೆಲುವನ್ನು ದಾಖಲಿಸ್ಕೊಳ್ತಾರೆ. 1, 2, 3, 4 ಸೀಟ್ಗಳಲ್ಲಿ ನಾವು ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಗಳನ್ನೇನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ರು, ಅಂತಹ ಯಾವುದೇ ಪರಿಸ್ಥಿತಿ ಗುಜರಾತ್ನಲ್ಲಿ ಈ ಸಂದರ್ಭದಲ್ಲೂ ಕೂಡ ಕಾಣ್ತಾರೆ. ಹ್ಯಾಟ್ರಿಕ್ 0ವನ್ನು ಬಹುಶಃ ಗೋಲ್ಡನ್ ಡಕ್ ಅಂತ ಹೇಳ್ತೀವಿ, ಆ ಗೋಲ್ಡನ್ ಡಕ್ ಈ ಬಾರಿ ಕಾಂಗ್ರೆಸ್ ಗುಜರಾತ್ನ ವಿಚಾರದಲ್ಲಿ ದಾಖಲಿಸ್ಕೊಳ್ಳುತ್ತೆ. ಛತ್ತೀಸ್ಗಢದ ವಿಚಾರದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಒಂದು ನಂಬಿಕೆಯನ್ನು ಇಟ್ಕೊಂಡಿರುವಂಥದ್ದು ಛತ್ತೀಸ್ಗಢದಕ್ಕೆ. ಯಾಕೆ ಅಂತ ಹೇಳಿದರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನುವಂತಹ ಕ್ಯಾಂಪೇನನ್ನು ಅತ್ಯಂತ ಅಗ್ರೆಸಿವ್ ಆಗಿ ಈ ರಾಜ್ಯದಲ್ಲಿ ಮಾಡಿದರು ಮತ್ತು ವಿಶೇಷವಾಗಿ ಬುಡಕಟ್ಟು ಸಮುದಾಯದ ಜನರ ಮುಂದೆ ಈ ರೀತಿಯಾದಂತಹ ವಿಚಾರಗಳು ಬಹಳ ಪರಿಣಾಮವನ್ನು ಬೀರಿದೆ ಅಂತೇಳಿ ಕಾಂಗ್ರೆಸ್ ಕೂಡ ನಂಬಿಕೆಯನ್ನು ಇಟ್ಕೊಂಡಿತ್ತು. ಅದರ ಮಾಜಿ ಮುಖ್ಯಮಂತ್ರಿ ಕೂಡ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಹಾಗಿದ್ರೂ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಸುಧಾರಿಸದಂತೆ ಕಾಣ್ತಾ ಇಲ್ಲ. 9ರಿಂದ 11 ಸ್ಥಾನಗಳಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತೆ ಛತ್ತೀಸ್ಗಢದಲ್ಲಿ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ ಇದೆ. 0ಯಿಂದ 2 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಗೆದ್ದರೆ 2 ಸ್ಥಾನಗಳು ಅಂತೇಳಿ, ಅಂದರೆ 50-50ಯಲ್ಲಿ ಇರುವಂಥದ್ದು 2 ಸ್ಥಾನಗಳಲ್ಲಿ ಇದ್ದೇವೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂತಹ ಅಂಶಗಳು. ಹಿಂದಿ ಹಾರ್ಟ್ಲ್ಯಾಂಡ್ನ ವಿಚಾರಗಳಲ್ಲಿ ಜಾರ್ಖಂಡ್ನಲ್ಲಿ ನೋಡಿ, BJP 9ರಿಂದ 12 ಸ್ಥಾನಗಳು. ಪ್ರಿಯಾಂಕಾ ಗಾಂಧಿಯವರು ಮೊನ್ನೆ ಪ್ರಚಾರ ಸಭೆಯಲ್ಲಿ ಹೇಳ್ತಾ ಇದ್ರು, ಜಾರ್ಖಂಡ್ನಲ್ಲಿ ನೀವು ಯಾಕೆ ಇಂಡಿಯಾ ಮೈತ್ರಿಕೂಟವನ್ನು ಗೆಲ್ಲಿಸಬೇಕು ಅಂತ ಹೇಳಿದರೆ ಹೇಮಂತ್ ಸೊರೇನ್ ಅಂತವರು ಜೈಲಿಂದ ಹೊರಗಡೆ ಬರೋದಕ್ಕೆ ಯಾಕೆ ಕಳಿಸ್ಬೇಕು ಅಂತೇಳಿ. ಅಲ್ಲ, ಜನರ ಮುಂದೆ ನೀವು ಈಗ ಒಂದು ವೇಳೆ ಜನ ಹಿಂಗೆ ತೀರ್ಪನ್ನು ಕೊಟ್ಟಿದ್ದು ನಿಜ ಅಂತೇಳಿ ಆದರೆ ನಾಳೆ ದಿವಸ ಇದೇ ರಿಸಲ್ಟ್ ಹೊರಗಡೆ ಬಂತು ಅಂತ ಹೇಳಿದರೆ, ಇಲ್ಲ ಹೇಮಂತ್ ಸೊರೇನ್ ಜೈಲಲ್ಲಿರೋದೇ ಬೆಸ್ಟ್ ಅಂತೇಳಿ ಜನ ಹೇಳಿದ್ದಾರೆ ಅನ್ನೋಂಥ ತೀರ್ಪನ್ನು ನೀವು ಒಪ್ಕೊಳ್ತೀರಾ? ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಕಾಂಗ್ರೆಸ್ನ ನಾಯಕರು. ಇದೇ ವಿಚಾರವನ್ನು ಹೇಮಂತ್ ಸೊರೇನ್ ಅವರ ಪತ್ನಿಯವರು ಕೂಡ ಪ್ರಚಾರದಲ್ಲಿ ಹೇಳ್ತಾ ಇದ್ರು, ಹೇಮಂತ್ ಸೊರೇನ್ಗಾಗಿ ವೋಟ್ ಹಾಕಿ ಅಂತೇಳಿ. ಆದರೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಮಗೆ ಏನು ಸ್ಪಷ್ಟ ಮಾಹಿತಿ ಇರುತ್ತೋ ಹಾಗೇನೆ ಜಾರ್ಖಂಡ್ನ ಜನರಿಗೂ ಕೂಡ ಯಾವ ಕಾರಣಕ್ಕೆ ಅವರು ಜೈಲಿಗೆ ಹೋಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಅವ್ರಿಗೂ ಕೂಡ ಇದ್ದೇ ಇರುತ್ತೆ. ಅದರ ಪ್ರಕಾರವಾಗಿಯೇ ಅವರು ಮತವನ್ನು ಚಲಾವಣೆ ಮಾಡ್ತಾರೆ. ಬಟ್ ಇದು ಹೇಮಂತ್ ಸೊರೇನ್ ಜೈಲಲ್ಲಿರಬೇಕು, ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿರಬೇಕು ಅನ್ನೋಂಥ ಚುನಾವಣೆ ಅಲ್ಲ. ಇಲ್ಲಿ ದೇಶದಲ್ಲಿ ಯಾರು ಆಡಳಿತ ನಡೆಸಬೇಕು ಅನ್ನುವಂಥದ್ದಕ್ಕೆ ಇರುವಂತಹ ಚುನಾವಣೆ ಆಗಿರೋದ್ರಿಂದಾಗಿ ಇನ್ನು ಜಮ್ಮು ಮತ್ತು ಲಡಾಖ್ನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಅಂದರೆ ಇಂಡಿಯಾ ಮೈತ್ರಿಕೂಟ ಕೂಡ 3 ಸ್ಥಾನಗಳವರೆಗೆ ಗೆಲುವನ್ನು ದಾಖಲಿಸಿಕೊಳ್ಬಹುದು. BJP ಮೈತ್ರಿಕೂಟ ಕೂಡ 3 ಸ್ಥಾನಗಳವರೆಗೆ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಇಲ್ಲಿ ಇದು ಬಹಳ ಮುಖ್ಯವಾಗಿ ಜಮ್ಮು ಲಡಾಖ್ನ ಅಂಶವನ್ನು ನಾವು ಗಮನಿಸಿದಾಗ ಇದು ಆರ್ಟಿಕಲ್ 370 ರದ್ದಿನ ನಂತರ ನಡೆದಿರುವಂತಹ ಚುನಾವಣೆ ಆಗಿರೋದು ಕೂಡ ಮಹತ್ವವನ್ನು ಪಡ್ಕೊಂಡಿದೆ. ಕಾಶ್ಮೀರ ವ್ಯಾಲಿಯ ಲೋಕಸಭಾ ಕ್ಷೇತ್ರಗಳಲ್ಲಿ BJP ಕಂಟೆಸ್ಟ್ ಮಾಡಿಲ್ಲ ಈ ಬಾರಿ. ಆದರೆ ಜಮ್ಮು ಭಾಗದಲ್ಲಿ ಮತ್ತು ಲಡಾಖ್ನಲ್ಲಿ ಏನು ಕಂಟೆಸ್ಟ್ ಮಾಡಿದೆ ಆ ಲೋಕಸಭಾ ಕ್ಷೇತ್ರಗಳಲ್ಲಿ BJPನೇ ಗೆಲ್ಲುವಂತಹ ಸಾಧ್ಯತೆಯು ಕೂಡ ಕಂಡುಬರ್ತಾ ಇದೆ. ಅಂದರೆ ಲಡಾಖ್ನ 1 ಕ್ಷೇತ್ರ ಮತ್ತು ಜಮ್ಮು ಭಾಗದ 2 ಕ್ಷೇತ್ರಗಳಲ್ಲಿ ಕೂಡ BJPನೇ ಗೆಲುವನ್ನು ದಾಖಲಿಸಿಕೊಳ್ಬೋದು. ಆದರೆ ವ್ಯಾಲಿಯಲ್ಲಿ ಮಾತ್ರ ಈ ಬಾರಿ ಇಂಡಿಯಾ ಕೂಟ ಅಂದರೆ ಅಲ್ಲಿ NC PDP ಇವುಗಳು ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ. ಈಶಾನ್ಯ ರಾಜ್ಯಗಳಲ್ಲಿ 15 ಕ್ಷೇತ್ರಗಳ ಪೈಕಿ ಸುಮಾರು 13 ಸ್ಥಾನಗಳಲ್ಲಿ BJP ಗೆಲುವನ್ನು ದಾಖಲಿಸಿಕೊಳ್ಬೋದು, 2 ಸ್ಥಾನಗಳಲ್ಲಿ ಇತರರು ಗೆಲುವನ್ನು ದಾಖಲಿಸಿಕೊಳ್ಬೋದು ಅನ್ನುವಂತಹ ನಿರೀಕ್ಷೆಯನ್ನು ಈ ಒಂದು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು. ಶಿವಶಂಕರ್ ಅವರೇ, ಸಂವಿಧಾನದ ವಿಚಾರ ಬಹಳ ಮುನ್ನೆಲೆಗೆ ಬಂದಂಥದ್ದು, ಬಹಳ ದೊಡ್ಡ ಚರ್ಚೆಯ ವಿಚಾರ ಆಗಿರುವಂಥದ್ದು ಸಂವಿಧಾನ. ಈ ಬಾರಿ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಅಲ್ಲಿ ದಲಿತ ಮತಗಳ ಪ್ರಮಾಣವೂ ಕೂಡ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ದಲಿತರ ಮತ ಪ್ರಮಾಣ ದೊಡ್ಡ ಸಂಖ್ಯೆಯಲ್ಲಿರೋದು, ಉತ್ತರ ಪ್ರದೇಶದಲ್ಲಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥದ್ದು. ಅಲ್ಲಿ ಇದರ ಪ್ರತಿನಿತ್ಯವೂ ಕೂಡ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡೇ ಓಡಾಡ್ತಾ ಇದ್ರು ಕಾಂಗ್ರೆಸ್ನ ನಾಯಕರು. ಆದರೆ ಪರಿಸ್ಥಿತಿಯನ್ನು ಭಿನ್ನವಾದಂತೆ ಕಾಣ್ತಾ ಇಲ್ಲ. ಸಂವಿಧಾನ ಅಷ್ಟೇ ಅಲ್ಲ, ಕ್ಯಾಸ್ಟ್ ಸೆನ್ಸಸ್. ಇವರು ಕಾಂಗ್ರೆಸ್ನವರು ಏನಾದರೂ ಹೇಳುವಾಗ ಅದು ಕನ್ವಿನ್ಸ್ ಹೆಂಗಾಗುತ್ತೆ ಜನಗಳಿಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲದೆ ಹೋದ ಕ್ರೆಡಿಬಿಲಿಟಿ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಸಂವಿಧಾನ ಬದಲಾವಣೆ ಅಂತ ಹೇಳ್ತಾರಲ್ಲ, ಯಾವ ಅರ್ಥದಲ್ಲಿ ಅವರು ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಹೇಳಬೇಕಾಗಿತ್ತು. ಯಾಕೆ ಅಂತಂದರೆ ಸಂವಿಧಾನ ಬದಲಾವಣೆ ಅಂದ್ರೇನು? ಸಂವಿಧಾನ ಇರೋದೇ ಬದಲಾಗೋದಕ್ಕೆ 106 ಸಾರಿ ಬದಲಾಗಿದೆ. ಅದನ್ನು ಅಮೆಂಡ್ಮೆಂಟ್ ಅಂತ, ತಿದ್ದುಪಡಿ ಅಂದರೆ ಬದಲಾವಣೆ. ಅದು ಸಂವಿಧಾನ ಇರೋದು, ಅಂಬೇಡ್ಕರ್ ಹೇಳಿರೋದು ಇದನ್ನೇ ಶಾಶ್ವತವಾಗಿ 1000 ವರ್ಷ ಇಟ್ಕೊಳ್ಳಿ ಅಂತ ಹೇಳಿಲ್ಲ ಅವರು. ನಿಮಗೆ ಕಾಲಾನುಕಾಲಕ್ಕೆ ಅದು ಅಮೆಂಡ್ಮೆಂಟ್ ಆಗೋದಕ್ಕೋಸ್ಕರನೇ ಇರುವಂಥ ಪುಸ್ತಕ ಅದು. ಹಾಗಾಗಿ ಅದನ್ನು
ಅದು ಒಂದು ಇಲ್ಲ ಅದೆಲ್ಲ ಅಮೆಂಡ್ಮೆಂಟ್ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇರೋದು. ಸಂವಿಧಾನದ ಆಶಯ ಅನ್ನೋದೇನಿದೆ, ಆ ಸಂವಿಧಾನದ ಸ್ಪಿರಿಟ್ ಅಂತೇನಿದೆ ಅದನ್ನೇ ಚೇಂಜ್ ಮಾಡಿಬಿಡ್ತಾರೆ ಬಿ ಜೆ ಪಿಯವರು ಅಂತ ಕಾಂಗ್ರೆಸ್ ಅವರು ಹೇಳಿದ್ರೆ ಅಲ್ಲೂ ಕೂಡ ಅವ್ರ ಕ್ರೆಡಿಬಿಲಿಟಿ ಇಲ್ಲ. ಯಾಕೆಂದರೆ ಆ ಸಂವಿಧಾನದ ಆಶಯವನ್ನು ಮೊದಲು ಬದಲಾಯಿಸಿದವರೇ ಇವರು. ಪ್ರಿಯಾಂಬಲ್ ಚೇಂಜ್ ಮಾಡಿದವರು ಯಾರು? ಆಮೇಲೆ ಇದೇ ಕಾನ್ಸ್ಟಿಟ್ಯೂಷನನ್ನು ಸಸ್ಪೆಂಡ್ ಮಾಡಿದವರು ಯಾರು? ಎಮರ್ಜೆನ್ಸಿ ಬರುವಾಗ. ಅಂದರೆ ಈ ಕಾನ್ಸ್ಟಿಟ್ಯೂಷನ್ಗೆ ಡಿಸ್ರಿಗಾರ್ಡ್ ಅಂತ ಏನಾದರೂ ಮಾಡಿದರೆ ಅದು ಕಾಂಗ್ರೆಸ್ ಅನ್ನೋದು ಇದೆ, ಅದು ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಇಲ್ಲ ಆ ಪಾಪದಿಂದ ನಾವು ಪರಿಹಾರ ಮಾಡ್ಕೊಂಬಿಟ್ಟಿದ್ದೀವಿ, ಪಾಪಕ್ಕೆ ಪ್ರಾಯಶ್ಚಿತ ಆಗಿದೆ, ನಮ್ಮದು ಹೊಸ ಕಾಂಗ್ರೆಸ್ ಇದು ಅಂತ ಹೇಳೋಕ್ಕೆ ಕನ್ವಿನ್ಸಿಂಗ್ ಆಗಿ ಅಂದರೆ ಬರಬೇಕಂದ್ರೆ ಕ್ರೆಡಿಬಿಲಿಟಿ ಇತ್ತ ಅಂತ. ಅದೇ ಭ್ರಷ್ಟಾಚಾರ, ಕಾಂಗ್ರೆಸ್ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ದಾಗೆಲ್ಲ ಜನಗಳಿಗೆ ಏನೇನೋ ಜ್ಞಾಪಕ ಬರೋದು ನಿಜ. ನಮಗೀಗ ಇಲ್ಲಿ ಕಾಂಗ್ರೆಸ್ ಪರ ವಿರೋಧ ಇನ್ನೊಂದು, ಕಾಂಗ್ರೆಸ್ ಈಸ್ ಆಲ್ಸೋ ಫಾರ್ ಮೀ ಅನದರ್ ಪೊಲಿಟಿಕಲ್ ಪಾರ್ಟಿ. ಆ ಪೊಲಿಟಿಕಲ್ ಪಾರ್ಟಿ ಬಂದ್ಬಿಟ್ಟು ಇವತ್ತು ಭ್ರಷ್ಟಾಚಾರ, ಇವತ್ತು ನೋಡಿ ಅವಕ್ಕೆ ಗೌರ್ಮೆಂಟ್ ಆಫೀಸರ್ಸ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ. ಇವ್ರು ಬಂದ್ಬಿಟ್ಟು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗ ಜನ ನಂಬ್ತಾರೆ ಅಂತ ಹೆಂಗೆ ತಿಳ್ಕೊಳ್ತಾರೆ? ಒಂದು. ಎರಡನೇದು, ಈ ಕ್ಯಾಸ್ಟ್ ಸೆನ್ಸಸ್ ಇದೆಯಲ್ಲ, ನಿತೀಶ್ ಕುಮಾರ್ ಅವರು ಫಸ್ಟು ಅದನ್ನು ಇದು ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಅದು ಅವರು ಇಂಡಿಯಾ ಬಿಟ್ಟೇ ಹೋಗ್ಬಿಟ್ರು. ಆದರೆ ಇಲ್ಲಿ ಜಾತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆಂತಂದರೆ ಜಾತಿ ಅನ್ನೋದಕ್ಕೆ ಎರಡು ಕಾಂಟೆಕ್ಸ್ಟ್ ಇದೆ. ಒಂದು ಕಮ್ಯುನಿಟಿ, ಅಂದರೆ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಅಂಡರ್ ಪ್ರಿವಿಲೇಜ್ಡ್ ಕಮ್ಯುನಿಟಿಗಳಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರನ್ನ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದರೆ ಅವ್ರನ್ನ ಮೇಲೆತ್ತಬೇಕು ಅನ್ನೋದು ಒಂದು ಆಶಯ. ಆದರೆ ಅದನ್ನು ರಾಜಕೀಯಕ್ಕೆ ಬಳಸುವಾಗ ಅದು ಕ್ಯಾಸ್ಟಿಸ್ಟ್ ಆಗುವಂಥದ್ದು ಇನ್ನೊಂದು. ಎರಡನೇದು, ಅಲ್ಲಿ ಪ್ರತಿಯೊಂದು ಸಮುದಾಯಗಳಿಗೂ ತಮ್ಮದೇ ಆದಂಥ ಆತಂಕಗಳು, ತಮ್ಮದೇ ಆದಂತಹ ಒಂದು ಏನು ಆಶಯಗಳು ಇದ್ದೇ ಇರ್ತವೆ. ಈಗ ಇಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅಂತ ಅಂದ್ಕೊಳ್ಳಿ, ಕರ್ನಾಟಕದ ಪರಿಸ್ಥಿತಿಗೆ ಈ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಮುಗುಮ್ಮಾಗಿ ಕಾಂಗ್ರೆಸ್ನವ್ರು ಗಪ್ಚುಪ್ಪಾಗಿದ್ದು ಯಾಕೆ ಅಂದರೆ ಅವ್ರನ್ನ ಗೆಲ್ಲಿಸಿದಂತಹ ಲಿಂಗಾಯತರು ಮತ್ತು ಒಕ್ಕಲಿಗರು ಕ್ಯಾಸ್ಟ್ ಸೆನ್ಸಸ್ಗೆ ವಿರುದ್ಧ ಇದ್ದರು ಅಲ್ವಾ? ಅದೇ ಇದು ಲಿಂಗಾಯತರು ಮತ್ತು ಒಕ್ಕಲಿಗರು ಅಸೆಂಬ್ಲಿನಲ್ಲಿ ಅವ್ರನ್ನ ಕೈ ಹಿಡಿದು ಗೆಲ್ಲಿಸಿದ್ರು. ಈಗ ಅವ್ರಿಗೆ ಬೇಜಾರು ಮಾಡಿ ನಾವು ಕ್ಯಾಸ್ಟ್ ಸೆನ್ಸಸ್ ತಂದರೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಹೆಂಗೆ ಬ್ಯಾಕ್ ಬರ್ನರಲ್ಲಿ ಹಾಕಿದ್ರು. ಇವಾಗ ಎಲ್ಲಿದೆ ಅದು ಕ್ಯಾಸ್ಟ್ ಸೆನ್ಸಸ್ಸು? ಕ್ಯಾಬಿನೆಟಲ್ಲಿದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತಾರಂತೆ, ಅದೇನು ಮಾಡಿ ಆಮೇಲೆ ಇದು ಕಾಂತರಾಜ್ ಕಮಿಷನ್ ಅನ್ನೋದು ಹೋಗ್ಬಿಡ್ತು. ಇದು ಜಯಪ್ರಕಾಶ್ ಹೆಗಡೆ ಅವ್ರ ಹೆಸರಲ್ಲಿ ಬಂದಿದೆ, ಅದು ಮಾಡ್ತಾರೆ. ಅದನ್ನೇ ನೀವು ರಾಷ್ಟ್ರೀಯ ಪರಿಸ್ಥಿತಿಗೂ ಕೂಡ ಅನ್ವಯ ಮಾಡ್ಕೋಬೇಕು. ಏನಂತಂದರೆ ಇಲ್ಲಿ ನೀವು ಒಂದು ಸತಿ ಹೇಳ್ತಾರೆ OBCಗಳು, ಅವ್ರೇನು ಹೇಳಿದ್ರು, ಬಿ ಜೆ ಪಿ ಬಂದರೆ OBC ರಿಸರ್ವೇಷನ್ನ ತೆಗೆದುಬಿಡ್ತಾರೆ. ಇವಾಗ ಮೋದಿಯವರು ಮುಸ್ಲಿಮರ ಹೆಸರು ಹೇಳ್ಕೊಂಡು ಏನಂತಂದರೆ ನಿಮ್ಮ ಮಂಗಲಸೂತ್ರ ತೆಗೆದು ಮುಸ್ಲಿಮರು ಕೊಡ್ತಾರೆ ಅಂತ ಹೆಂಗೆ ಎದುರಿಸಿದ್ರು, ಅದೇ ಥರ ತಾನೇ ಇವರು ಎದುರಿಸ್ದಂಗೆ OBCಗಳಿಗೆ ನಿಮ್ಮದು OBCಗಳು ರಿಸರ್ವೇಷನ್ ಕಿತ್ಕೊಂಡ್ಬಿಡ್ತಾರೆ ಅಂತ. ಅಂದರೆ ಇವರಿಬ್ಬರೂ ಮಾಡಿದ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸೇ, ಇಬ್ಬರೂ ಮಾಡಿದ್ದು ಎದುರಿಸುವಂಥ ಕೆಲಸನೇ. ಕಮ್ಯುನಿಟಿಗಳಿಗೆ ಕೆಲವೊಂದು ಆತಂಕಗಳಿರ್ತವೆ, ಆ ಆತಂಕಗಳನ್ನು ಬಂಡವಾಳ ಮಾಡ್ಕೊಳ್ಳುವಂಥ ಒಂದು ರಾಜಕೀಯ ಮಾಡಿದಾಗ ಜನ ಹೆಂಗೆ ನಿರ್ಧಾರ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಒಂದು ನೋಡಿ, ಉತ್ತರ ಭಾರತದ ಒಳಗಡೆ ಮೊದಲನೇದಾಗಿ BJP ಏನು ತನ್ನ ಭರವಸೆ ಕೊಟ್ಟಂಥದ್ದು ಕಳೆದ ಏನು ನಮ್ಮ ಬಹಳ ವರ್ಷಗಳ ಮ್ಯಾನಿಫೆಸ್ಟೇಷನು 370 ತೆಗೆದ ನಂತರ ಅಲ್ಲಿಯ ಉತ್ತರ ಭಾರತದ ಜನಗಳಲ್ಲಿ ಒಂದು ವಿಶ್ವಾಸ ಅಂತ ಮೂಡಿರ್ತಕ್ಕಂಥದ್ದು. ನೋಡಿ, ನಾವು ಯಾವಾಗ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ತರ್ತೀವಿ ಅಂತಂದ ಸಂದರ್ಭದಲ್ಲಿ ಈ INDA- ಇದಾರಲ್ಲ, ಇವರು ಒಕ್ಕೂಟದವರು ಅವ್ರೇನು ಬಳೆ ತೊಡ್ಕೊಂಡಿದ್ದಾರೆ, ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ. ಹೇಳ್ತಾ ಇದ್ದಂದು ಯಾರು? ಒಬ್ಬರು ಮಣಿಶಂಕರ್ ಅಯ್ಯರ್, ಒಬ್ಬರು ಫಾರೂಕ್ ಅಬ್ದುಲ್ಲಾ ಎಲ್ಲ ಹೇಳ್ತಾ ಬಂದರು. ಇವತ್ತು ನಿನ್ನೆ ದಿನ ಪಾಕಿಸ್ತಾನದ ಪ್ರಧಾನಿನೇ ಅಫಿಡವಿಟ್ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಶಿವಶಂಕರ್? ಅದು ನಮ್ಮ ಭೂಮಿ ಅಲ್ಲ, ಅದು POK ಅಂತಕ್ಕಂಥದ್ದೇನು ಯುನಾನಿಮಸ್ ರೆಸೊಲ್ಯೂಷನ್ ಎಸ್ ಮೇಡ್ ಬೈ ದ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಇನ್ ಅಟಲ್ಜಿ ನೇತೃತ್ವದಲ್ಲಿ. ಅದು 27 ಅಸೆಂಬ್ಲಿ ಕ್ಷೇತ್ರ ಇವತ್ತು ನಾವು ಇಟ್ಟಿದ್ದೀವಿ, ಅದು ಭಾರತದ ಜೊತೆ ಸೇರಬೇಕು ಅಂತ ಯುನಾನಿಮಸ್ ರೆಸೊಲ್ಯೂಷನ್. ಇವತ್ತು ಪಾಕಿಸ್ತಾನ ಯಾಕೆ ಈ ಥರ ಹೇಳಕ್ಕೆ ಬಂತು? ಅಂತಂದರೆ ಭಾರತದಲ್ಲಿರ್ತಕ್ಕಂಥ ಒಂದು ರಾಜಕೀಯ ಶಕ್ತಿ ಇದೆಯಲ್ಲ, ಸ್ವಯಮೇವ ಮೃಗೇಂದಿತ ಅಂತ. ಸ್ವಯಮೇವ ಮೃಗೇಂದಿತ ಅಂದರೆ ಒಂದು ಸತಿ ಸಿಂಹದ ಹುಂಕಾರ ಆದರೆ ಮಿಕ್ಕೆಲ್ಲ ಪ್ರಾಣಿಗಳು ಅಡಗಿ ಹೋದಂಗೆ ಭಾರತದ ಆ ದೈತ್ಯ ಶಕ್ತಿಯನ್ನು ನೋಡಿದಂಥ ಪಾಕಿಸ್ತಾನ ಇವತ್ತು ತಂದಲ್ಲ ಅನ್ನೋಂಥ ಏಳ ಸ್ಥಿತಿಲಿ ಬಂತಾ ಇಲ್ವಾ? ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರವಾಸಿಗಳು ಇವತ್ತು ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ ಇಲ್ವಾ? ಪ್ರೂವನ್.
ಮೊನ್ನೆ ತನಕ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಆ ಸಣ್ಣ ಮಕ್ಕಳು ಥರ ಆಟ ಆಡ್ತಾ ಇರ್ತಕ್ಕಂಥ ಮಣಿಶೇಖರ್ ಅಂತ ವ್ಯಕ್ತಿಗಳನ್ನ ಇಟ್ಕೊಂಡಿರುವಂಥ ರಾಜಕೀಯ ಪಾರ್ಟಿಯವರು ಉತ್ತರ ಭಾರತದಲ್ಲಿ ಹೇಗೆ ಅಸ್ತಿತ್ವ ಇರುತ್ತೆ? ವಲಸೆ ಹೋಗ್ತಾರೆ, ಮೈಗ್ರೇಟ್ ಆಗ್ತಾರೆ. ಎಲ್ಲಿಂದ? ಅಮೇಥಿಯಿಂದ ಮೈಗ್ರೇಷನ್, ವಲಸೆ ಕಾರ್ಮಿಕರು ಹೋಗ್ತಾರಲ್ಲ ಬೇರೆ ಬೇರೆ ಊರಿಗೆ, ಮೈಗ್ರೇಷನ್ ಆಗ್ತದೆ. ಚುನಾವಣೆಲ್ಲ ನಿಂತ್ಕೋತಾರೆ ಬಿಡ್ರಿ, ಚುನಾವಣೆ ಅಲ್ರಿ ಮೈಗ್ರೇಷನ್. ಅದು ತಾಕತ್ತಿಲ್ಲ ಅನ್ನೋ ಅಂತದ್ದು ಸಾಮರ್ಥ್ಯ ಅಂತ ಗೊತ್ತಾಯ್ತಾನೆ. ಮೈಗ್ರೇಷನ್ ಗೊತ್ತಾಯ್ತಾನೆ. ಆ ಮೈಗ್ರೇಟ್ ವಲಸೆ ಹೋಗಿ ಗಾಂಧಿನಗರಿಂದ ಸಾಮರ್ಥ್ಯ ಇದ್ದಿದ್ರೆ ನಿಮ್ಗೆ ಸಾಮರ್ಥ್ಯನೇ ಇದ್ದಿದ್ರೆ ಚುನಾವಣೆ ಮುಂಚೆ ಅಲ್ಲಿ ಎಲೆಕ್ಷನ್ ಮುಗಿದ್ಮೇಲೆ ನೀವು ಯಾಕೆ ರಾಯಬರೇಲಿ ಡಿಕ್ಲೇರ್ ಮಾಡಿದ್ರೆ? ಚುನಾವಣಾ ತಂತ್ರ ಮಾಡ್ತೀವಿ. ಚುನಾವಣೆನ ಹರಿಪ್ರಸಾದ್ ನೀವು ಸಂವಿಧಾನದ ಬಗ್ಗೆ ವೈನಾಡಿನ ಚುನಾವಣೆ ಆದ ನಂತರ, ವೈನಾಡಿನ ಚುನಾವಣೆಗೂ ಮುಂಚೆ ನಿಮ್ ಕೈ ತಾಕತ್ತೆ ಇದ್ದಿದ್ರೆ ಹೇಳ್ತಿದ್ರೆ ನಾವು ರಾಯಬರೇಲಿ ನಿಲ್ತಿದ್ವಿ ಅಂತ. ವೈನಾಡಿನ ಚುನಾವಣೆ ಆದ ನಂತರ ಯಾಕೆ ಹೇಳಿದ್ರೆ? ಅದ್ರ ಅರ್ಥ ಏನು ಅಂತಂದ್ರೆ ಸಾಮರ್ಥ್ಯ ಇರ್ತಕ್ಕಂಥ ರಾಜಕೀಯ. ನಮ್ಮ ತೀರ್ಮಾನ ಅದು. ಶಿವಶಂಕರ್ ಅವರು ನೋಡಿಲ್ವಾ ಕರಪ್ಷನ್ ಲೀಗಲ್ ಬಹಳ ಚೆನ್ನಾಗಿ ಅವರು ನೆರೇಟಿವ್ ಅನ್ನು ಮಾಡಿದ್ರು. ಈ ದೇಶದ ಒಳಗಡೆ ಅಂಬೇಡ್ಕರ್ ಅವ್ರನ್ನ ಮತ್ತೆ ಅಂಬೇಡ್ಕರ್ ರಚಿಸಿದಂಥ ನೇತೃತ್ವದ ಸಂವಿಧಾನವನ್ನ ಪ್ರತಿ ನಿಮಿಷ ಅಣಕ ಮಾಡದಿರ್ತಕ್ಕಂಥದ್ದು, ಮೋಸ ಮಾಡದಂಥದ್ದು ಬಿಜೆಪಿ. ಸ್ಪಿರಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದ್ರು ಕಾಂಗ್ರೆಸ್, ಬಿಜೆಪಿ ಬಹಳ ಚಂದ ಅದ್ಭುತವಾಗಿ ಹೇಳಿದ್ರು. ತಿದ್ದುಪಡಿ ಬೇರೆ, ಅಪಮಾನ ಮಾಡೋದು ಬೇರೆ, ಬದಲಾವಣೆ ಮಾಡಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ತಂದಂಗಿಂದ ಹಿಡಿದು ಈ ದೇಶದಲ್ಲಿ ಧರ್ಮದ ಆಧಾರದಲ್ಲಿ, ಕೋಮುವಾದದ ಆಧಾರದಲ್ಲಿ ರಾಜಕಾರಣವನ್ನು ಮಾಡದಂತವ್ರು ಇವರು. ಯಾವ ಶಾಬಾನೋ ಕೇಸ್ ಒಳಗಡೆ, ಶಾಬಾನೋ ಕೇಸ್ ಒಳಗಡೆ ಹರಿಪ್ರಸಾದ್ ಅವರೇ ಒಂದ್ ನಿಮಿಷ ಡೀಸೆಂಟ್ ಆಗಿ ಮಾತಾಡ್ಬೇಕು. ಶಾಬಾನೋ ಕೇಸ್ ಒಳಗಡೆ ತೀರ್ಪು ಕೊಟ್ಟಿತ್ತು. ಆ ತೀರ್ಪನ್ನು ಯಾವ್ದು ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿದ್ರು ಶಿವಶಂಕರ್? ಅದ್ರಲ್ಲಿ ಕೋಮುವಾದ ಮಾಡಿದ್ರೆ ಇಲ್ವಾ? ಯಾರು ಮಾಡಿದ್ರು? ಒಂದು ಮಹೇಶ್ ಅಲ್ಲ, ಕೋಮುವಾದ ಮಾಡಿದ್ರೆ ಇಲ್ಲ. ಮಾತುಗಳನ್ನ ನೀವು ನಿಮ್ಮ ಇದಕ್ಕೆ ತಿರುಗಿಸ್ಕೊಳ್ಬೇಡಿ. ನಾನು ಕೇಳ್ತಿರೋದು ಹಾಗಲ್ಲ, ನೀವು ಹೇಳಿದ್ಮೇಲೆ ಮುಗೀತದ ಅವರವರು ಹಾಗಲ್ಲ. ನಿಮ್ಗೊಂದು ಮಾತಾಡ್ತೀನಿ, ನಾನು ಕೇಳ್ತಿರೋದು ಶಾಬಾನೋ ಪ್ರಕರಣದೊಳಗಡೆ ಬಿಜೆಪಿ ತನ್ನ ವೋಟ್ ಬ್ಯಾಂಕಿಗೋಸ್ಕರ ದುರುಪಯೋಗ ಮಾಡ್ಕೊಂಡಿರೋದು ನಿಜಾನ ಸುಳ್ಳು ಅಷ್ಟೇ ಕೇಳ್ತಿರೋದು. ನೀವೊಬ್ಬರು ಪತ್ರಕರ್ತರು, ಭಾಳ ಹಿರಿಯರಿದ್ದೀರಿ, ಭಾಳ ದೊಡ್ಡವರಿದ್ದೀರಿ, ಭಾಳ ಗೌರವ ಇದೆ ನಿಮಗೆ. ನನಗೆ ಕೇಳ್ತಿರೋವಂಥದ್ದು ಯಾಕಂದರೆ ಕೋಟ್ಯಾಂತರ ಜನ ಈ ಟಿ ವಿ ಮುಖಾಂತರ ನೋಡ್ತಿದ್ದಾರೆ. ನಾವು ಸತ್ಯ ಮಾತಾಡಬೇಕಲ್ಲ ಸರ್. ನಾವು ಶಾಬಾನೋ ಪ್ರಕರಣದಲ್ಲಿ ಮಾಡಿರೋ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.